My dear friends, in previous class we had to discuss about some important topic, photoelectric effect. ಗೊತ್ತಾನೆ ಇಲ್ಲಿ photoelectric effect ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಹೇಳಿದ್ದೆ ನಿಮಗೆ. ಆ photoelectric effect ಎಲ್ಲಿ ಬರುತ್ತೆ? ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಅಂತ ಬರ್ತಿತ್ತು. ಫಸ್ಟ್ ಇಲ್ಲಿ ಎಲೆಕ್ಟ್ರಾನ್ ಎಮಿಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. ಒಂದು thermo ionic emission. What is the meaning of thermo ionic emission? Emission of electron from the metal surface under the influence of thermal process of heat treatment. ಎಲೆಕ್ಟ್ರಾನ್ ಎಲ್ಲಿ ಇರ್ತವೆ? ಮೆಟಲ್ ಸರ್ಫೇಸ್ ಒಳಗಡೆ ಇರ್ತವೆ. ಆ ಎಲೆಕ್ಟ್ರಾನ್ ನಾವ್ ಏನ್ ಮಾಡ್ಬೇಕು? ಇಲ್ಲಿರ್ತಕ್ಕಂತ ಒಂದು ಮೆಟಲ್ ಸರ್ಫೇಸ್ ಇಂದ ಇಜೆಕ್ಟ್ ಮಾಡಬೇಕು. ಎಲೆಕ್ಟ್ರಾನ್ ಗೆ ಪ್ರಾಪರ್ಟಿ ಗೊತ್ತು ನಿಮ್ಗೆ. ಎಲೆಕ್ಟ್ರಾನ್ is negatively charged body. Magnitude of electron is equal to 1.6 into 10 to the power of minus 19 coulomb. What is the meaning of coulomb? Practical unit of charge. Electrostatics ಅಲ್ಲಿ ಬಂದಿದೆ. Charge can be classified into two types. Number 1 positive charge, number 2 negative charge. What is the idea of positive charge and negative charge? Positive charge always outward direction ಇರುತ್ತೆ. Negative charge ಗೆ force inward direction ಇರುತ್ತೆ. Direction of positive charge is always outward. Direction of negative charge is always inward. ಯಾಕಂದ್ರೆ electric lines of force originated from positive charge terminates on negative charge ಅನ್ನೋ ಐಡಿಯಾ. ಸಿಮಿಲರ್ಲಿ ಅದೇ ತರ ಇಲ್ಲಿ ಎಲೆಕ್ಟ್ರಾನ್ ಮೆಟಲ್ ಒಳಗಡೆ ಇರುತ್ತೆ. ಎಲೆಕ್ಟ್ರಾನ್ ಮೆಟಲ್ ಒಳಗಡೆ ಏನ್ ಮಾಡುತ್ತೆ? ಇನ್ ಆಬ್ಸೆನ್ಸ್ ಆಫ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಎನರ್ಜಿ, ಎಲೆಕ್ಟ್ರಾನ್ ಮೂವಿಂಗ್ ರಾಂಡಮ್ ಇನ್ ಮೋಷನ್ ಅಲ್ವಾ? ಎಲೆಕ್ಟ್ರಾನ್ ಅನ್ನೋದು ಚಾರ್ಜ್ ಪಾರ್ಟಿಕಲ್ ಮೆಟಲ್ ಒಳಗಡೆ ಇರುತ್ತೆ. ಆದ್ರೆ ಇಲ್ಲಿ ನಾವು ಡ್ಯುಯಲ್ ನೇಚರ್ ಆಫ್ ಲೈಟ್ ನ ಸ್ಟಡಿ ಮಾಡಬೇಕಾದ್ರೆ ಈ ಎಲೆಕ್ಟ್ರಾನ್ ಇರೋದ್ರಿಂದ ಇದನ್ನ ಪಾರ್ಟಿಕಲ್ ಅಂತೆಲ್ಲ ಹೇಳ್ತೀವಿ. ಸರ್ ಹಂಗಿದ್ಮೇಲೆ ಎಲೆಕ್ಟ್ರಾನ್ ನ ವೇವ್ ಅಂತ ಕರೆಯಕ್ಕಾಗಲ್ವಾ? ಅದಕ್ಕೆ ಲೈಟ್ ನ ಡ್ಯುಯಾಲಿಟಿ ಅಂತ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಇನ್ ಕೇಸ್ ಆಫ್ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಅಂಡ್ ಪೋಲರೈಸೇಷನ್ ಚಾಪ್ಟರ್, ವೇವ್ಸ್ ಈಸ್ ಕನ್ಸಿಡರ್ಡ್ ಆಸ್ ಆರ್ ಎಲೆಕ್ಟ್ರಾನ್ ಈಸ್ ಕನ್ಸಿಡರ್ಡ್ ಆಸ್ ವೇವ್ ನೇಚರ್ ಅಂತ ಹೇಳ್ತೀವಿ. ಇದಕ್ಕೂ ಡೆಮಾನ್ಸ್ಟ್ರೇಷನ್ ಇದೆ. ಎಲೆಕ್ಟ್ರಾನ್ ಎಕ್ಸಿಸ್ಟ್ ವೇವ್ ನೇಚರ್ ಆಫ್ ಪಾರ್ಟಿಕಲ್ ಅಥವಾ ಎಲೆಕ್ಟ್ರಾನ್ ಎಕ್ಸಿಸ್ಟ್ ಡಿಫ್ರಾಕ್ಷನ್ ಫೆನಾಮಿನಾ ಅನ್ನೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ಡಾವಿಸನ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಅಂತ ಇದೇ ಚಾಪ್ಟರ್ ಬರುತ್ತೆ, ಹೇಳ್ತೀನಿ ನಿಮ್ಗೆ ನಾನು. ಇಲ್ಲಿ ಎಲೆಕ್ಟ್ರಾನ್ ನ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಬೇಕಾದ್ರೆ ಏನ್ ಮಾಡಬೇಕು? ಇಜೆಕ್ಟ್ ಮಾಡಬೇಕು ಫ್ರಮ್ ದ ಮೆಟಲ್ ಸರ್ಫೇಸ್ ಇಂದ. ಅದು 3-4 ಸ್ಟೆಪ್ಸ್ ಅಲ್ಲಿ ಆಗುತ್ತೆ. ಒಂದು ಥರ್ಮೋ ಅಯಾನಿಕ್ ಅಂತ, ಹೀಟ್ ನ ಡೊನೇಟ್ ಮಾಡಿ ಎಲೆಕ್ಟ್ರಾನ್ ಎಮಿಟ್ ಮಾಡಿದ್ರೆ ಥರ್ಮೋ ಅಯಾನಿಕ್. ಎಲೆಕ್ಟ್ರಿಕ್ ಫೀಲ್ಡ್ ನ ಅಪ್ಲೈ ಮಾಡಿ ಎಲೆಕ್ಟ್ರಾನ್ ಎಮಿಟ್ ಮಾಡಿದ್ರೆ ಫೀಲ್ಡ್ ಎಮಿಷನ್. ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ ನ ಬಂಬಾರ್ಡ್ ಮಾಡಿ, ಮೊಮೆಂಟಮ್ ತರ ಗೊತ್ತಲ್ವಾ? ಮೊಮೆಂಟಮ್ ಅಂದ್ರೆ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಆ ರೀತಿ ಮಾಡಿ ಎಲೆಕ್ಟ್ರಾನ್ ಎಮಿಟ್ ಮಾಡಿದ್ರೆ ಅದು ಸೆಕೆಂಡರಿ ಎಲೆಕ್ಟ್ರಾನ್ ಎಮಿಷನ್. ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಫೋಟೋ ಎಲೆಕ್ಟ್ರಾನ್ ಎಮಿಷನ್ ಅಂತ. ಫೋಟೋ ಎಲೆಕ್ಟ್ರಾನ್ ಅಂದ್ರೆ ಸೂಟಬಲ್ ರೇಡಿಯೇಷನ್ ಆಫ್ ಫ್ರೀಕ್ವೆನ್ಸಿ. ರೇಡಿಯೇಷನ್ ಆಫ್ ಫ್ರೀಕ್ವೆನ್ಸಿ ಹೇಳಿದ್ದೀನಿ. ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ, ಇಷ್ಟೇ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಇಲ್ಲಿ ಬಿದ್ರೆ ಫ್ರೀಕ್ವೆನ್ಸಿ ಅಂದ್ರೆ ಏನಿಲ್ಲ, ನಂಬರ್ ಆಫ್ ರೇಡಿಯೇಷನ್ ಪರ್ ಸೆಕೆಂಡ್ ಅಂತ. ಫಸ್ಟ್ ಇಯರ್ ಪಿಯುಸಿ ನಲ್ಲಿ ಇತ್ತಲ್ವಾ, ಹೇಳಿದೀನಿ ಪ್ರೀವಿಯಸ್ ಅಲ್ಲಿ. ನಂಬರ್ ಆಫ್ ಆಸೋಲೇಷನ್ ಇನ್ 1 ಸೆಕೆಂಡ್ ಅಂತಿದ್ವು. ಆದ್ರೆ ಅದನ್ನ ಅಪ್ಲೈ ಮಾಡಿದ್ರೆ ಇಲ್ಲಿ ನಂಬರ್ ಆಫ್ ರೇಡಿಯೇಷನ್ ಬರುತ್ತೆ ಅಷ್ಟೇ. ಎಷ್ಟೋ ರೇಡಿಯೇಷನ್ ಆಫ್ ಲೈಟ್ ನ ಇನ್ಸಿಡೆಂಟ್ ಮಾಡಿದ್ರೆ ಒಂದು ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ ಅಂದ್ರೆ ಆ ನಂಬರ್ ಆಫ್ ರೇಡಿಯೇಷನ್ ಟೋಟಲಿ ಸಮ್ ಏನಂತ ಹೇಳ್ತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಆ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಇಲ್ಲಿಗೆ ಇನ್ಸಿಡೆಂಟ್ ಮಾಡಿದ್ರೆ ಎಲೆಕ್ಟ್ರಾನ್ ಇಜೆಕ್ಟ್ ಆಗ್ತವೆ. ಆ ಎಲೆಕ್ಟ್ರಾನ್ ಇಜೆಕ್ಟ್ ಆಗ್ತಕ್ಕಂತ ಪ್ರೊಸೀಜರ್ ನ ಫೋಟೋ ಎಲೆಕ್ಟ್ರಾನ್ ಎಮಿಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫೋಟೋ ಎಲೆಕ್ಟ್ರಾನ್ ಎಮಿಷನ್. ಇದು ಫಸ್ಟ್ ಡಿಸ್ಕವರ್ ಮಾಡಿದಂತ ಒಬ್ಬ ಸೈಂಟಿಸ್ಟ್ ಹಡ್ಸ್ ಅಂತ ಹೇಳ್ಬಿಟ್ಟು, HERTZ. ಹೂ ಡಿಸ್ಕವರ್ಡ್ ದ ಫೆನಾಮಿನಾ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಹೆನ್ರಿಚ್ ಹಡ್ಸ್ ಅಂತ. ಇದು ಪ್ರಾಕ್ಟಿಕಲ್ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಅಲ್ವಾ? ಪರ್ ಸೆಕೆಂಡ್ ಅಂತಲೂ ಬರೀಬಹುದು. ಯಾಕಂದ್ರೆ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್ ಅಂತ ಫಸ್ಟ್ ಇಯರ್ ಪಿಯುಸಿ ನಲ್ಲಿ ತಿಳ್ಕೊಂಡಿದ್ದೀರಾ. ಇಟ್ ಈಸ್ ಆಲ್ವೇಸ್ ಡಿನೋಟೆಡ್ ಬೈ 1/s. s ನಥಿಂಗ್ ಬಟ್ ಸೆಕೆಂಡ್. ದಟ್ ವಿಲ್ ಬಿ ಈಸ್ ಈಕ್ವಲ್ ಟು ಪರ್ ಸೆಕೆಂಡ್ ಆಯ್ತು. ಪರ್ ಸೆಕೆಂಡ್ ಅಂದ್ರೂ ಒಂದೇ, ಹರ್ಟ್ಜ್ ಅಂದ್ರೂ ಒಂದೇ. ಸಿಇಟಿ ಕ್ವೆಶ್ಚನ್ ಕೇಳಿದ್ರು ಈ ಸರಿ, KVPY ಕಾನ್ಸೆಪ್ಟ್ ಅಲ್ಲಿ ನೋಡಿದಿರಾ ಯಾರ ಪೇಪರ್? ಹರ್ಟ್ಜ್ ಈಸ್ ಈಕ್ವಿವೆಲೆಂಟ್ ಅಂತ ಕೇಳ್ಬಿಟ್ಟಿದ್ರು. Hertz is equivalent to second, per second square, none of this ಅಂತ 4 ಆಪ್ಷನ್ ನೋಡಿ ಕ್ವೆಶ್ಚನ್ ಕೇಳಿ. ಯಾಕಂದ್ರೆ ನಾವು ಎಲ್ಲಿ ಅಪ್ಲೈ ಮಾಡ್ಕೊಂತೀವಿ ಅನ್ನೋದು ಈಗ ಗೊತ್ತಾಗಲ್ಲ. ಕ್ಲಾಸಿಗೋಸ್ಕರ ಅಷ್ಟೇ ನಿಮ್ಗೆ ಫಸ್ಟ್ PUC ಫಿಸಿಕ್ಸ್, ಸೆಕೆಂಡ್ PUC ಫಿಸಿಕ್ಸ್, ಇಂಜಿನಿಯರಿಂಗ್ ಫಿಸಿಕ್ಸ್, BSc ಫಿಸಿಕ್ಸ್ ಅಂತ
ಓವರ್ ಆಲ್ ಫಿಸಿಕ್ಸ್ ನಿಮ್ಗೆ ಆರಿಜಿನೇಟ್ ಆಗೋದು ಎಲ್ಲಿಂದ ಹೈಸ್ಕೂಲ್ ಲೆವೆಲ್ ಇಂದಲೇ ಆಗ್ಬಿಡ್ತೈತೆ. ಅವೇ ಕಷ್ಟ ಆಗೋದು ನಮ್ಗೆ. ಹೈಸ್ಕೂಲ್ ಅಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಎಲ್ಲ ಈಸಿ. ಅದನ್ನ ಬಿಟ್ಬಿಡ್ತೀವಿ, ಹೈಯರ್ ಲೆವೆಲ್ ಹೋಗ್ತೀವಿ. ಹೈಯರ್ ಲೆವೆಲ್ ಅಲ್ಲಿ ಏನು, ಅದಕ್ಕೆ ಬಾಟಮ್ ಇರಲ್ಲ, ಟೈಲ್ ಇರಲ್ಲ, ಗೊತ್ತಾಗಲ್ಲ. ಇನ್ ಬಿಟ್ವೀನ್ ಅಲ್ಲಿ ಆಸೋಲೇಟ್ ಮಾಡಿ ವರ್ಕ್ ಮಾಡಿ ಬೈಡ್ ಮಾಡ್ಬಿಡ್ತೀವಿ. ಅವಾಗ ಸಬ್ಜೆಕ್ಟ್ ವರ್ಡಿಗೆ ಹೊರಟೋಗುತ್ತೆ. ಇವೆಲ್ಲ ಕಾನ್ಸೆಪ್ಟ್ ತಿಳ್ಕೊಬೇಕು. ಕ್ವಶನ್ ಕೇಳಿದ್ ನೋಡಿ, ಗೊತ್ತಾಯ್ತು ಹೆಂಗೇನದು. ಇಲ್ಲಿ ನೆಕ್ಸ್ಟ್ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಡೆಫಿನಿಷನ್ ಹೇಳಿದೆ. ಡೆಫಿನಿಷನ್ ಏನು, ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್ when radiation of suitable frequency of light incident on it is called photoelectric effect ಅಂತ. photoelectric effect ಅಂದ್ರೆ ಏನು, what is photoelectric effect ಅಂತ ಎಕ್ಸಾಮಿನೇಷನ್ ಕ್ವೆಶ್ಚನ್ ಕೇಳ್ತಾರೆ. ನೀವು ನಿಮ್ಮದೇ ಆದ ಸೆಂಟೆನ್ಸ್ ಅಲ್ಲಿ ಬರೀರಿ. ನಾನು ಕರೆಕ್ಟಾಗಿ ಬರೀಬೇಕು ಅಂತ ಇಲ್ಲ. ಈ ಚಾಪ್ಟರ್ ಯಾವುದೇ ಕಾರಣಕ್ಕೂ ಯಾರು ಬಿಡಬೇಡಿ, ಈಸಿಯೆಸ್ಟ್ ಆಗಿ ಸ್ಕೋರ್ ಮಾಡ್ತಕ್ಕಂಥ ಚಾಪ್ಟರ್ ಇದು. ಒಂದು ಪ್ರಾಬ್ಲಮ್ ಕನ್ಫರ್ಮ್, ಇದರಲ್ಲಿ ಒಂದು 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಟೋಟಲಿ. ಈಗ ಸಿಲೆಬಸ್ ನ ರಿಡ್ಯೂಸ್ ಮಾಡಿದ್ರೆ 10 ಮಾರ್ಕ್ಸ್ ಅಂತೂ ಬರುತ್ತೆ. ಅರ್ಥ ಆಯ್ತಾ. ಈಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಎಲೆಕ್ಟ್ರಾನ್ ಒಂದು ಮೆಟಲ್ ಸರ್ಫೇಸ್ ಇಂದ ಎಮಿಟ್ ಆಗಬೇಕು. ಯಾವಾಗ, ರೇಡಿಯೇಷನ್ ಗೆ ಸೂಟಬಲ್ ಫ್ರೀಕ್ವೆನ್ಸಿ ಇದ್ದಾಗ ಅಷ್ಟೇ. ಮುಗೀತು. ಯಾರು ಕನ್ಫರ್ಮ್ ಮಾಡಿದ್ದು, ಹಡ್ಸೋ, ಮುಗೀತು. ಈಗ ಇನ್ನಿಬ್ರು ಸೈಂಟಿಸ್ಟ್ ಆಂಗಸ್ ಮತ್ತೆ ಲಿನಾರ್ಡ್ ಅಂತ ಮಾಡ್ತಾರೆ. ಅವರು ನನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ರೆ ಡಿಸ್ಚಾರ್ಜ್ ಟ್ಯೂಬ್ ತಗೊಂಡು ಅಲ್ಲಿ ಕ್ಯಾಥೋಡ್ ನ ಜಿಂಕ್ ಪ್ಲೇಟ್ ಅಂತಾರೆ, ಆನೋಡ್ ಅನ್ನಕ್ಕೆ ಯಾವುದೋ ಒಂದು ಮೆಟಲ್ ತಗೊಂಡು ಅಲ್ಲಿ ಇದ್ ಮಾಡ್ತಾರೆ. ಅದೇ ನಿಮಗೆ ಇಂಪಾರ್ಟೆಂಟ್ ಆಗಲ್ಲ. ಈ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಏನೇನಾಗುತ್ತೆ, ಫೋಟೋ ಎಲೆಕ್ಟ್ರಾನ್ ಹೆಂಗೆ ಎಮಿಟ್ ಆಗುತ್ತೆ, ಆನೋಡ್ ಅಲ್ಲಿ ಹೋದಾಗ ಏನಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಹೇಳಿದೀನಿ. ಈಗ ಇನ್ನೊಂದು ಇವತ್ತು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ವಿಲ್ ಬಿ ಕಾಲ್ಡ್ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ನಂಬರ್ ಆಫ್ ಟೈಮ್ ರಿಪೀಟ್ ಆಗೈತೆ. ನಂಬರ್ ಆಫ್ ಟೈಮ್ ಲಾಸ್ ಆಫ್ ಫೋಟೋ ಹೆಡಿಂಗ್ ಹಾಕಲಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ 2 ಲಾನ ಹೇಳಿದ್ದೆ, ನಿಮಗೆ ಗೊತ್ತಿರುತ್ತೆ ನೋಡಿ. ಈ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಒಂದೇ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೆನ್ಷನ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಒಂದೇ. ಆಮೇಲೆ ಎಕ್ಸ್ಪೆರಿಮೆಂಟ್ ಬರೆದ್ಬಿಟ್ಟಿರಾ. ಯಾವಾಗ ಎಕ್ಸ್ಪೆರಿಮೆಂಟ್ ಬರಬೇಕು, ಎಕ್ಸ್ಪ್ಲೈನ್ ದ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ನಾನು ಡಿಸ್ಚಾರ್ಜ್ ಟು ಬರ್ದಿದ್ನಲ್ಲ ಅದನ್ನ ಬರೆದು ಒಂದು 4 ಸೆಂಟೆನ್ಸ್ ಬರೀಬೇಕಷ್ಟೇ. ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಎಕ್ಸ್ಪ್ಲೈನ್ ದ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಡಯಾಗ್ರಾಮ್ ಬರೆದು ಬರೀಬೇಕು. ಎಕ್ಸ್ಪ್ಲೈನ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಅಂದ್ರೆ ನೋಡಿ ಸ್ಟಡಿ ನ ವರ್ಡ್ ಇರಬಾರ್ದಲ್ಲಿ. ಮೆನ್ಷನ್ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಲಾಸ್. ಸ್ಟೇಟ್ ಲಾಸ್ ಆಫ್ ಎಲೆಕ್ಟ್ರಿಕ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಇದೆ ಬರೀಬೇಕು. 5 ಲಾ ಬರ್ತವೆ, 5 ಮಾರ್ಕ್ಸ್. ಒಂದೊಂದು ಸೆಂಟೆನ್ಸ್ ಅಷ್ಟೇ, ನಿಮಗೆ ಗೊತ್ತಿರತಕ್ಕಂಥ ವಿಚಾರ ಸೆಂಟೆನ್ಸ್. ಇಲ್ಲಿ ಫಸ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಇನ್ಸ್ಟಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಥವಾ ಫೋಟೋ ಎಲೆಕ್ಟ್ರಾನ್ ಎಮಿಷನ್ ಯಾವ್ದಾದ್ರು ಬರೀಬಹುದು. ಈಸ್ ಇನ್ಸ್ಟಂಟೇನಿಯಸ್ ಪ್ರೋಸೆಸ್. ಇನ್ಸ್ಟಂಟೇನಿಯಸ್ ಪ್ರೋಸೆಸ್ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಸ್ಟಂಟೇನಿಯಸ್ ಅಂದ್ರೆ ಫಸ್ಟ್ ಇಯರ್ ಪಿಯುಸಿ ನಲ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಬರ್ತಿತ್ತು, ಗೊತ್ತಾ? ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ it is the limiting value of average velocity as delta t tends to 0. As delta t tends to 0 is called instantaneous velocity. Definition ಹೇಳಿದ್ರೆ velocity at any instant of time is called instantaneous velocity. ಅದೇ ತರ ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇನ್ಸ್ಟಂಟೇನಿಯಸ್ ಏನಕ್ಕೆ ಅಂದ್ರೆ ಒಂದೊಂದು ಪ್ರತಿಯೊಂದು ಸೆಕೆಂಡ್ ಅಲ್ಲೂ ಅದರ ಒಂದು ಫೋಟೋ ಎಲೆಕ್ಟ್ರಾನ್ ನ ಮೆಜರ್ ಮಾಡಬಹುದು. ಅದೇ ತರ ಅಲ್ಲಿ ಇರ್ತಕ್ಕಂಥದ್ದು ಕಂಟಿನ್ಯೂಸ್ ಪ್ರೋಸೆಸ್. ಇನ್ಸ್ಟಂಟೇನಿಯಸ್ ಅಂದ್ರೆ ಗ್ರಾಜುಯಲ್ ಆಗಿ ಹೋಗ್ತಾನೆ ಇರುತ್ತೆ. ಎಲ್ಲಿವರೆಗೆ? ಅಂಟಿಲ್ ರೇಡಿಯೇಷನ್ ಇನ್ಸಿಡೆಂಟ್ ಆನ್ ಕ್ಯಾಥೋಡ್ ಸರ್ಫೇಸ್. ರೇಡಿಯೇಷನ್ ಸ್ಟಾಪ್ ಆಯ್ತು ಅಂದ್ರೆ ಡಿಸ್ಕಂಟಿನ್ಯೂಸ್ ಆಯ್ತು. ಅದಕ್ಕೋಸ್ಕರ ಇನ್ಸ್ಟಂಟೇನಿಯಸ್ ಅಂದ್ರೆ ಇಟ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್ ಅಂಟಿಲ್ ಸೂಟಬಲ್ ರೇಡಿಯೇಷನ್ ಆಫ್ ಫ್ರೀಕ್ವೆನ್ಸಿ ಇನ್ಸಿಡೆಂಟ್ ಆನ್ ಕ್ಯಾಥೋಡ್ ಸರ್ಫೇಸ್. ಅದಕ್ಕೆ ಸಿಂಪಲ್ ಆಗಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಇನ್ಸ್ಟಂಟೇನಿಯಸ್ ಪ್ರೋಸೆಸ್. ಇದನ್ನ ಏನಕ್ಕೆ ಇನ್ಸ್ಟಂಟೇನಿಯಸ್ ಅಂತ ಕರಿತೀವಿ ಅಂತ ಐನ್ಸ್ಟೀನ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದು ನೆಕ್ಸ್ಟ್ ಬರುತ್ತಿಲ್ಲ.
ಏನಕ್ಕೆ ಅನ್ನೋದ್ರಲ್ಲಿ ಹೇಳಿರ್ತೀನಿ ನೋಡಿ. ಐನ್ಸ್ಟೀನ್ ಏನಕ್ಕೆ ಇನ್ಸ್ಟಂಟೇನಿಯಸ್ ಅಂತ ಹೇಳ್ತೀನಿ ಅಂದ್ರೆ ನಾನು ಹೇಳಿದ್ದೀನಿ ಫೋಟಾನ್ ಅಂತ. ಫೋಟಾನ್ ಪ್ರೋಟಾನ್ ಅಲ್ಲ, PHO ಪ್ರೋಟಾನೇ ಬೇರೆ ಫೋಟಾನೇ ಬೇರೆ. ಪ್ರೋಟಾನ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್, ಪ್ರೆಸೆಂಟ್ ಇನ್ ಆಟಮ್. ಫೋಟಾನ್ ಅಂದ್ರೆ ಡಿಸ್ಕ್ರೀಟ್ ಎನರ್ಜಿ ಪ್ಯಾಕೆಟ್ಸ್. ಡಿಸ್ಕ್ರೀಟ್ ಎನರ್ಜಿ ಪ್ಯಾಕೆಟ್ಸ್ ಅಂದ್ರೆ ಹೆಂಗಿರುತ್ತೆ, ಇಲ್ಲಿ ಸನ್ ರೇಡಿಯೇಷನ್ ಅಂತ ಕಾಣೋಣ, ಇದು ಈ ರೀತಿ ಇರುತ್ತೆ. ಇಲ್ಲಿರ್ತಕ್ಕಂಥದ್ದು ಸನ್ ರೇಡಿಯೇಷನ್. ಪ್ರತಿಯೊಂದು ಇದನ್ನ ಎನರ್ಜಿ ಪ್ಯಾಕೆಟ್ ಅಂತ ಕರಿತೀವಿ ನೋಡಿ. ಇದನ್ನ ಡಿಸ್ಕ್ರೀಟ್ ಎನರ್ಜಿ ಪ್ಯಾಕೆಟ್ಸ್ ಅಂತ ಕರಿತೀವಿ. ಇದಕ್ಕೆ ಎಷ್ಟಿರುತ್ತೆ ಎನರ್ಜಿ, E is equal to hν ಇರುತ್ತೆ. ಇದು ಎನರ್ಜಿ ಆಫ್ ಈಚ್ ಫೋಟಾನ್. ಇಲ್ಲಿರ್ತಕ್ಕಂಥದ್ದು ಫೋಟಾನ್ ಇರ್ತಕ್ಕಂಥ ಎನರ್ಜಿ. ಪ್ರತಿಯೊಂದು ಪಾರ್ಟಿಕಲ್ ಗೆ ಇಷ್ಟಿರುತ್ತೆ ಎನರ್ಜಿ, ಜ್ಞಾಪಕದಲ್ಲಿ ಇಟ್ಕೋಬೇಕು. ಈ ಫೋಟಾನ್ ಇಲ್ಲಿರ್ತಕ್ಕಂಥ ರೇಡಿಯೇಷನ್ ಅಲ್ಲಿ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಗೆ ಇನ್ಸಿಡೆಂಟ್ ಮಾಡುತ್ತೆ. ಹಾಗಿದ್ಮೇಲೆ ಒಂದು ಎಲೆಕ್ಟ್ರಾನ್ ಎಮಿಟ್ ಆಗಬೇಕು ಅಂದ್ರೆ ಹೌ ಮೆನಿ ಫೋಟಾನ್ಸ್ ಆರ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಆಗಬೇಕು ಅಂದ್ರೆ ಒಂದು ಫೋಟಾನ್. ಒಂದು ಎಲೆಕ್ಟ್ರಾನ್ ಒಂದು ಫೋಟಾನ್ ಮೆಟಲ್ ಸರ್ಫೇಸ್ ಇಂದ ಮೇಲಕ್ಕೆ ಎತ್ತುತ್ತಂತೆ. ಹಾಗಿದ್ಮೇಲೆ ನಂಬರ್ ಆಫ್ ಎಲೆಕ್ಟ್ರಾನ್ ಇಂಜೆಕ್ಟ್ ಆಗಬೇಕು ಅಂದ್ರೆ ನಂಬರ್ ಆಫ್ ಫೋಟಾನ್ಸ್ ಇರಬೇಕಲ್ವಾ ರೇಡಿಯೇಷನ್ ಅಲ್ಲಿ. ಅದಕ್ಕೋಸ್ಕರ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಅಲ್ಲಿ ನಂಬರ್ ಆಫ್ ಫೋಟಾನ್ಸ್ ಆರ್ ದೇರ್. ಅದಕ್ಕೋಸ್ಕರ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಂಬರ್ ಆಫ್ ರೇಡಿಯೇಷನ್ ಎಮಿಟ್ ಆಗ್ತಾ ಹೋಗ್ತಾ ಕಂಟಿನ್ಯೂಸ್ ಆಗಿ. ಅದಕ್ಕೆ ಅದನ್ನ ಇನ್ಸ್ಟಂಟೇನಿಯಸ್ ಪ್ರೋಸೆಸ್ ಅಂತ ಹೇಳ್ದ ಐನ್ಸ್ಟೀನ್. ಇನ್ಸ್ಟಂಟೇನಿಯಸ್ ಅಂತ ಏನಕ್ಕೆ ಅನ್ನೋದನ್ನ ಇಲ್ಲಿ ಸ್ಟಡಿನಲ್ಲಿ ಮಾತ್ರ ಹೇಳಿದೀವಿ. ಏನಕ್ಕೆ ಅಂದ್ರೆ ಈಚ್ ಫೋಟಾನ್ ಇಂಟರಾಕ್ಟ್ ವಿತ್ ಈಚ್ ಎಲೆಕ್ಟ್ರಾನ್ ಇನ್ಸೈಡ್ ದ ಮೆಟಲ್. ರಿಸಲ್ಟ್ ಎಲೆಕ್ಟ್ರಾನ್ಸ್ ಆರ್ ಲಿಬರೇಟೆಡ್ ಫ್ರಮ್ ದ ಮೆಟಲ್ ಸರ್ಫೇಸ್. ಇದ್ರೊಳಗಡೆ ಕೊಲಿಷನ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್, ಇದು ಫೋಟಾನ್ ಅಂದ್ರೆ ಇದಕ್ಕೆ ಕೊಲೈಡ್ ಆಗುತ್ತೆ. ಕೊಲೈಡ್ ಆದಾಗ ಏನಾಗುತ್ತೆ, ಎನರ್ಜಿ ಇಲ್ಲಿರ್ತಕ್ಕಂಥ ಎನರ್ಜಿ ಎಲೆಕ್ಟ್ರಾನ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಎಲೆಕ್ಟ್ರಾನ್ ಎನರ್ಜಿ ಯಾವುದು ಅಂದ್ರೆ E is equal to hν. ಈ hν ಎನರ್ಜಿ ಕೊಟ್ಟಾಗ ಎಲೆಕ್ಟ್ರಾನ್ ಗೆ ಎನರ್ಜೆಟಿಕ್ ಪವರ್ ಬರುತ್ತೆ. ಅದೇನ್ ಮಾಡುತ್ತೆ, ಔಟ್ ಆಫ್ ದ ಮೆಟಲ್ ಸರ್ಫೇಸ್ ಹೋಗುತ್ತೆ. ನಾನು ಹೇಳಿದ್ದೀನಿ, ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ಈ ಎನರ್ಜಿ ಕನ್ವರ್ಟೆಡ್ ಇಂಟು ಟೂ ಸ್ಟೆಪ್ಸ್. ನಂಬರ್ 1 ಕೈನೆಟಿಕ್ ಎನರ್ಜಿ, ಸೆಕೆಂಡ್ ಒನ್ ಏನಾಗುತ್ತೆ, ಇಲ್ಲಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗಿ ರಿಡ್ಯೂಸ್ ಆಗಕ್ಕೆ ಯೂಸ್ ಆಗುತ್ತೆ. ಅದನ್ನ ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಏನ್ ವರ್ಕ್ ಫಂಕ್ಷನ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಈ ನೋಡಿ ಮೆಟಲ್ ಸರ್ಫೇಸ್ ಬರಕ್ಕೆ ಬೇಕಾದಂತ ವರ್ಕ್, ಈ ಸರ್ಫೇಸ್ ಬರಕ್ಕೆ ಬೇಕು ಶಕ್ತಿ ಬೇಕು ಅಲ್ವಾ. ನೀವು ಎಲ್ಲಿಂದ ಈ ಬಾಗಿಲಿಗೆ ಬರಕ್ಕೆ ಶಕ್ತಿ ಬೇಕಲ್ವಾ, ಅದನ್ನೇ ವರ್ಕ್ ಫಂಕ್ಷನ್ ಅಂತೀವಿ. ಬಾಗಿಲಿಂದ ಹೋಗ್ಬಿಡ್ತೀರಾ. ವರ್ಕ್ ಫಂಕ್ಷನ್ ಅಂದ್ರೆ ಏನು, ಇಟ್ ಈಸ್ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಕ್ವೈರ್ಡ್ ಟು ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್. ಎನರ್ಜಿ ಇದ್ರು ಒಂದೇ, ವರ್ಕ್ ಅಂದ್ರೂ ಒಂದೇ, ಸರಿನಾ ಇಲ್ವಾ. ವರ್ಕ್ ಈಸ್ ಕಾಲ್ಡ್ ಎನರ್ಜಿ, ಎನರ್ಜಿ ಈಸ್ ಕಾಲ್ಡ್ capacity to do the work is called energy. Same work and energy having same dimensional formula, same SI unit. Work can be classified into two types. Number 1 kinetic energy, number 2 potential energy. Work na ಕೆಲವೊಂದು ಟೈಮ್ kinetic energy ಆಗಿ ಯೂಸ್ ಮಾಡ್ಕೊಂತೀವಿ, ಕೆಲವೊಂದು ಟೈಮ್ potential energy ಆಗಿ ಯೂಸ್ ಮಾಡ್ಕೊಂತೀವಿ. ಅಂದ್ಮೇಲೆ ಇಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟು ಅಮೌಂಟ್ ಆಫ್ ಎನರ್ಜಿನ ರಿಕ್ವೈರ್ಡ್ ಮಾಡ್ಕೊಳ್ಳುತ್ತೋ ಅದನ್ನೇ ವರ್ಕ್ ಫಂಕ್ಷನ್ ಅಂತೀವಿ. ಹಂಗಿದ್ಮೇಲೆ ಇಲ್ಲಿರ್ತಕ್ಕಂಥ hν ನ ಒಂದು ಎನರ್ಜಿ 2 ಸ್ಟೆಪ್ ಆಗಿ ಸ್ಪ್ಲಿಟ್ ಆಗುತ್ತೆ. ಒಂದು ವರ್ಕ್ ಫಂಕ್ಷನ್, ಇನ್ನೊಂದು ಕೈನೆಟಿಕ್ ಎನರ್ಜಿ. ಇಲ್ಲಿಗೆ ಬಂದು ಬಿಟ್ಬಿಟ್ರೆ ಇದು ನೆಕ್ಸ್ಟ್ ಏನಾಗುತ್ತೆ, ಎಲೆಕ್ಟ್ರಾನ್ ಡೈರೆಕ್ಟ್ ಆಗಿ ಫ್ಲೋ ಆಗುತ್ತೆ ಮೇಲಕ್ಕೆ. ಫ್ಲೋ ಆಗಬೇಕಾದಕ್ಕೆ ಕೈನೆಟಿಕ್ ಎನರ್ಜಿ ಇರುತ್ತೆ, ಗೊತ್ತಾಯ್ತಾ. ಇಲ್ಲಿ ವರ್ಕ್ ಫಂಕ್ಷನ್ ನ ನಾವು ಫಾರ್ಮುಲಾದಲ್ಲಿ hν0 ಅಂತ ಕರಿತೀವಿ. ಯಾಕೆ, ಇದು ಎನರ್ಜಿ ಇದ್ದಂಗೆ. E is equal to hν ಅಂತ ಏನು ಕರೆಯಲ್ಲ, ಆಲ್ರೆಡಿ ಎಲೆಕ್ಟ್ರಾನ್ ಎಮಿಟ್ ಆಗ್ತಾ ಇದೆ ಅಂದ್ರೆ ಆ ಫ್ರೀಕ್ವೆನ್ಸಿಗೆ ಎಂತ ಫ್ರೀಕ್ವೆನ್ಸಿ ಇರುತ್ತೆ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇರುತ್ತೆ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಗೈನ್ ಮಾಡ್ಕೊಂಡ್ಮೇಲೆ ಎಲೆಕ್ಟ್ರಾನ್ ಮೇಲಕ್ಕೆ ಹೋಗೋದು. ಇದು ನೆಕ್ಸ್ಟ್ ಐನ್ಸ್ಟೀನ್ ಇದ್ರಲ್ಲಿ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿ ನಾವು ಇನ್ನು ಅಂತೂ ಬೇಡ ತಿಳ್ಕೊಳ್ಳೋದು. ಇಲ್ಲಿಗೆ ಬರ್ತೀನಿ ಈಗ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಏನೋ ಇನ್ಸ್ಟಂಟೇನಿಯಸ್ ಪ್ರೋಸೆಸ್. ಬರೀಬೋದ 1 ಮಾರ್ಕ್ಸ್, ತುಂಬಾ ಸತಿ ಕೇಳಿರ್ತಕ್ಕಂಥ ಇದು. ಇದೇ ಚಾಪ್ಟರ್ ಇದೇ ಇಂಪಾರ್ಟೆಂಟ್, ಇನ್ಯಾವುದು. ನೆಕ್ಸ್ಟ್ ಫಾರ್ ಎವರಿ ಮೆಟಲ್ ಸರ್ಫೇಸ್ ನೋಡಿ, ಫಾರ್ ಎವರಿ ಮೆಟಲ್ ಅಥವಾ ಸರ್ಫೇಸ್, ಫಾರ್ ಎವರಿ ಮೆಟಲ್ requires a minimum frequency of radiation
minimum frequency of radiation to emission of electron from the metal surface is called threshold frequency. It is indicated by mu naught. ಇದೊಂದು ವೆರಿ ಇಂಪಾರ್ಟೆಂಟ್. ಇದು ಡೆಫಿನಿಷನ್ ಆಗುತ್ತೆ, ಲಾಗ್ ಆಗುತ್ತೆ. ಯಾವುದೇ ಮೆಟಲ್ ಸರ್ಫೇಸ್ಗೆ ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಬೇಕೋ ಫಾರ್ ಡಿಫರೆಂಟ್ ಮೆಟಲ್ ಹ್ಯಾವಿಂಗ್ ಡಿಫರೆಂಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ವೈ ಏನಕ್ಕೆ? ಆಲ್ ದ ಮೆಟಲ್ಸ್ ವೇರೀಸ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಅಲ್ವಾ. ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಮೆಟಲ್ ಇಂದ ಮೆಟಲ್ ಗೆ ಚೇಂಜ್ ಆಗಿರುತ್ತೆ. ಹಂಗಾಗಿ ನಿಮಗೆ ಆರ್ಬಿಟ್ ಅಂತ ಬರುತ್ತಲ್ಲ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ಲಾ ಮೆಟಲ್ಗೂ ಸೇಮ್ ಇರಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಮೆಟಲ್ಗೂ ನಿಮ್ ಪ್ರಾಬ್ಲಮ್ ಕೊಟ್ಟಾಗ ಕೇಳ್ತಾರೆ ಅಲ್ಯೂಮಿನಿಯಂ ಆಫ್ ವರ್ಕ್ ಫಂಕ್ಷನ್ 1.2 ಎಲೆಕ್ಟ್ರಾನ್ ವೋಲ್ಟ್. ಹಿಂಗೆ ಏನಕ್ಕೆ ಡಿಫರೆಂಟ್ ಕೊಡ್ತಾವ್ರೆ ಅಂದ್ರೆ ಪ್ರತಿಯೊಂದು ಮೆಟಲ್ಗೂ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಬೇರೆ ಇರುತ್ತೆ. ಆದ್ರೆ ಜನರಲ್ ಆಗಿ ಫಾರ್ ಎವರಿ ಮೆಟಲ್ ಅಂತೀವಿ, ಅದಕ್ಕೆ ಯಾವುದೇ ಮೆಟಲ್ಗೆ requires a minimum frequency of radiation to emission of electron from the metal surface is called threshold frequency. It is indicated by mu naught. ಎರಡನೇಲ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಥರ್ಡ್ ಲಾ ಏನಂದ್ರೆ ನೋಡಿ, ಇಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಹೇಳ್ತೀನಿ ನಿಮಗೆ. ಇಂಟೆನ್ಸಿಟಿ ಅಂದ್ರೆ ಗೊತ್ತಲ್ವಾ? ಬ್ರೈಟ್ನೆಸ್, ಲೂಮಿನಾಸಿಟಿ, ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಕ್ಯಾಂಡಲಾ ಅಲ್ವಾ. ಫಸ್ಟ್ ಇಯರ್ PUC ನಲ್ಲಿ 7 ಫಂಡಮೆಂಟಲ್ ಯೂನಿಟ್ಸ್ ಇವೆ. ಲೆಂತ್, ಮಾಸ್, ಟೈಮ್, ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಕರೆಂಟ್, ಲೂಮಿನಾಸಿಟಿ ಇವೆಲ್ಲ ಬರ್ತಿತ್ತು. ಇಲ್ಲಿ ಇಂಟೆನ್ಸಿಟಿ ಅಂತೀನಿ. ಈಗ ಇಂಟೆನ್ಸಿಟಿ ಅಂದ್ರೆ ಬ್ರೈಟ್ನೆಸ್ ಅಂದ್ರೆ ತುಂಬಾ ರೇಡಿಯೇಷನ್ ಇಂಟೆನ್ಸ್ ಆಗಿದೆ ಅಂತೀವಲ್ವಾ. ಈಗ ಯಾವ್ದೋ ಒಂದು ಐರನ್ ರಾಡ್ ನ ಇದು ಮಾಡಿದ್ರೆ ವೆರಿ ಇಂಟೆನ್ಸ್ ಅಂತೀವಿ. ಎಲ್ಲಿ ಬರ್ತಿತ್ತು? ಕಿರ್ಚಾಫ್ ಲಾ ಅದ್ರಲ್ಲಿ ಬರ್ತಿತ್ತು ನಿಮ್ಗೆ. ಫಸ್ಟ್ ಇಯರ್ PUC ನಲ್ಲಿ ಕಿರ್ಚಾಫ್ ಲಾ ಅಂತ ಇತ್ತು. What is the meaning of Kirchhoff law? The ratio of emissive power to absorptive power of all bodies is remains constant. The constant is equal to emissive power of a black body. ಅವಾಗ ಅಲ್ಲೊಂದು ಇಲ್ಲುಸ್ಟ್ರೇಷನ್ ಇತ್ತು. ಏನು? ಗುಡ್ ಅಂದ್ರೆ ಬ್ಲಾಕ್ ಕಲರ್ ಈಸ್ ಗುಡ್ ಅಬ್ಸರ್ವರ್ ಆಸ್ ವೆಲ್ ಆಸ್ ಗುಡ್ ಎಮಿಟರ್ ಅಂತ. ಏನಕ್ಕೆ ಅಂದ್ರೆ a black spot is made in porcelain ball and it is heated in dark room. Results dark color more intense compared to other background ಅಂತ. ಡಾರ್ಕ್ ಕಲರ್ ಬೇಗ ಇಂಟೆನ್ಸ್ ಆಗುತ್ತೆ ಕಂಪೇರ್ ಟು ಅದರ್ ಬ್ಯಾಕ್ಗ್ರೌಂಡ್. ಅಂದ್ರೆ ಡಾರ್ಕ್ ಗೆ ಏನಾಗುತ್ತೆ? ಕಲರ್ ಗೆ ಗುಡ್ ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳೋ ಒಂದು ಪವರ್ ಇರುತ್ತೆ, ಬೇಗ ಎಮಿಟ್ ಮಾಡ್ಕೊಂತ ಒಂದು ಪವರ್ ಇರುತ್ತೆ. ಹಂಗಿದ್ಮೇಲೆ ಇಂಟೆನ್ಸ್ ಅಂದ್ರೆ ಬ್ರೈಟ್ನೆಸ್ ಅಂತ, ಬೇಗ ಅಲ್ಲಿರ್ತಕ್ಕಂಥದ್ದು ರೇಡಿಯೇಷನ್ ಎಮಿಟ್ ಮಾಡೋದು. ಹಂಗಿದ್ಮೇಲೆ ಇಲ್ಲಿ ಇಂಟೆನ್ಸಿಟಿ ಜಾಸ್ತಿ ಆದ್ರೆ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಯಾವಾಗ? ಫ್ರೀಕ್ವೆನ್ಸಿ ಗ್ರೇಟರ್ ದ್ಯಾನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಈ ಕಂಡೀಷನ್ ಇರಲೇಬೇಕು ನೋಡಿ. ಗೊತ್ತಾಯ್ತಾ? ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿನ ಜಾಸ್ತಿ ಇರಬೇಕು, ಬಿಲೋ ಆಗಲ್ಲ. ಅದಕ್ಕೋಸ್ಕರ ನೋಡಿ ಈ ಕಂಡೀಷನ್ ಆಗಬೇಕಾದ್ರೆ ಇಲ್ಲಿ ಇದನ್ನ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀನಿ. ಗ್ರಾಫ್ ಹಾಕಿದ್ರೆ ಹೆಂಗ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಆದ್ರೆ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಲೀನಿಯರ್ ಆಗಿ ಹಿಂಗ್ ಆಗುತ್ತಂತೆ. ಈ ರೀತಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇದನ್ನ ಎಫೆಕ್ಟ್ ಆಫ್ ಇಂಟೆನ್ಸಿಟಿ ಆನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಯಾವಾಗ ಈ ಲಾ ಅಂದ್ರೆ ಫಾರ್ above the threshold frequency, for above the threshold frequency ಅಥವಾ the frequency greater than threshold frequency condition. if frequency greater than threshold frequency ಬರೀಬಹುದು ಹೇಗೆ? ಈ ಕಂಡೀಷನ್ ಇದ್ರೂ ಮಾತ್ರ ಇದು ಅಪ್ಲೈ ಆಗೋದು. ಅಲ್ಲಿ ಸೂಟಬಲ್ ಫ್ರೀಕ್ವೆನ್ಸಿ ಇಲ್ಲ, ಇಂಟೆನ್ಸಿಟಿ ಒಂದು ರೇಡಿಯೇಷನ್ ಜಾಸ್ತಿ ಮಾಡ್ತಾ ಹೋದ್ರೆ ಆಗಲ್ಲ. ಇಂಟೆನ್ಸಿಟಿ ಎಷ್ಟು ರೇಡಿಯೇಷನ್ ಗೆ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಅಂತ ಹೇಳಿದ್ವಲ್ಲ, ಒಂದು 5 ರೇಡಿಯೇಷನ್ ಮೆಟಲ್ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆಗ್ತಾವೆ, ಎಲೆಕ್ಟ್ರಾನ್ ಎಮಿಟ್ ಆಗ್ತಾ ಇದೆ ಅಂದಾಗ ಈ ಕಂಡೀಷನ್. 5 ಆಗ್ತಿಲ್ಲ, 4 ರೇಡಿಯೇಷನ್ ಆಗ್ತಾವೆ, ಎಲೆಕ್ಟ್ರಾನೇ ಆಗ್ತಿಲ್ಲ, ಅವಾಗ ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ರು ಪ್ರಯೋಜನ ಇಲ್ಲ. ಇಂಟೆನ್ಸಿಟಿ ಇದ್ರೆ ಗೊತ್ತಾಯ್ತಲ್ವಾ? ನೀವು ಟಿವಿಗಳಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡೋದು ಅಂತಿರಲ್ವ, ಗೊತ್ತಾಯ್ತಲ್ವಾ?
ಯಾವ್ದೋ ಒಂದು ಟಿವಿ ನಲ್ಲಿ ಒಂದು ಮೂಲೆನಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ರೆ ಆಗುತ್ತಾ? ಓವರ್ ಆಲ್ ಬ್ಯಾಕ್ ಗ್ರೌಂಡ್ ಪೂರ್ತಿ ಏನಾಗ್ತಿರ್ಬೇಕು? ಬ್ರೈಟ್ ಆದ್ರೆ ಅಲ್ಲಿ ಪಿಕ್ಚರ್ ಕ್ಲಾರಿಟಿ ಇರುತ್ತೆ. ಅದೇ ತರ ಇಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸಿ ಗ್ರೇಟರ್ ದ್ಯಾನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇದ್ದಾಗ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ is directly proportional to intensity of radiation. ನೋಡಿ ಇದೊಂದು ಬರಿಬೋದಾ? ಅರ್ಥ ಮಾಡ್ಕೊಂಡು ಯಾವಾಗ the frequency greater than threshold frequency ಏನು ಅನ್ನೋದು ಅರ್ಥ ಮಾಡ್ಕೋಬೇಕು ಫಸ್ಟ್. ಇದು ಗೊತ್ತಾಗದೇ ಇದ್ರೆ ಗೊತ್ತಾಗಲ್ಲ ಅಷ್ಟೇ ವಿಚಾರ. ಇದು ಗೊತ್ತಾಗಬೇಕು ಅಂದ್ರೆ ಇದು ಗೊತ್ತಿರಬೇಕು. ಸೂಟಬಲ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಅಂದ್ರೆ ಇಷ್ಟೇ ತಿಳ್ಕೊಬೇಕಾಗಿರೋದು. ಮೆಟಲ್ ಒಳಗಡೆ ಇರ್ತಕ್ಕಂತ ಎಲೆಕ್ಟ್ರಾನ್ ನ ಮೆಟಲ್ ಇಂದ ಹೊರಗಡೆ ತೆಗಿಯಕ್ಕೆ ಎಷ್ಟೋ ರೇಡಿಯೇಷನ್ ಆಫ್ ಫ್ರೀಕ್ವೆನ್ಸಿ ಬೇಕು. ಮಿನಿಮಮ್ ಒಂದು 5 ರೇಡಿಯೇಷನ್ ಇದ್ರೆ ಸಾಕು. 5 ರೇಡಿಯೇಷನ್ ಇಂದ ಎಲೆಕ್ಟ್ರಾನ್ ಹೊರಗಡೆ ತೆಗಿತಿದೀವಿ ಅಂದ್ರೆ ಆ 5 ರೇಡಿಯೇಷನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. 6 ರೇಡಿಯೇಷನ್ ಆದ್ರೆ ಆಗಲ್ಲ ಇದ್ಮೇಲೆ. ಬಟ್ ನಮ್ಗೆ ಮ್ಯಾಕ್ಸಿಮಮ್ ಬೇಕಾಗಿಲ್ಲ, ಮಿನಿಮಮ್ ಮಾತ್ರ ಬೇಕು. ಮಿನಿಮಮ್ ರೇಡಿಯೇಷನ್ ಹೊರಗಡೆ ತೆಗಿತಕ್ಕಂತ ಒಂದು ಕಾನ್ಸೆಪ್ಟ್ ನ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಪ್ರಾಬ್ಲಮ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಅಂತ ಕೇಳೋದೇ ಇಲ್ಲ ಅವರು. ಕೊಟ್ಬಿಟ್ರು ಬರ್ದ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ದ ಎಲೆಕ್ಟ್ರಾನ್ ಎಮಿಟೆಡ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ 20 ಹರ್ಟ್ಸ್ ಫ್ರೀಕ್ವೆನ್ಸಿ ಅಂದ್ಬಿಡ್ತಾರೆ. ಅವಾಗ 20 ಹರ್ಟ್ಸ್ ಫ್ರೀಕ್ವೆನ್ಸಿ ಅನ್ನೋದು ಬರೇ ಫ್ರೀಕ್ವೆನ್ಸಿನ ಇಲ್ಲ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿನ ಅಂತ ಫೈಂಡ್ ಔಟ್ ಮಾಡೋದು ಹೆಂಗೆ ಅಂದ್ರೆ ಎಲೆಕ್ಟ್ರಾನ್ ಆ ಫ್ರೀಕ್ವೆನ್ಸಿಯಿಂದ ಎಮಿಟ್ ಆಗ್ತಾ ಇದೆ ಅಂದಾಗ ಅದು ಮ್ಯೂನು ಕೊಡ್ತಾರೆ, ಬರೇ ಫ್ರೀಕ್ವೆನ್ಸಿ ಅಂತ ಕೊಡ್ತಾರೆ. ಅದನ್ನ ಚೂಸ್ ಮಾಡೋದೈತಲ್ಲ ಈ ಪ್ರಾಬ್ಲಮ್ ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಇನ್ನು ಮುಂದಕ್ಕೆ ಎಲೆಕ್ಟ್ರಾನ್ ಎಮಿಟ್ ಮಾಡ್ತಾ ಇದೆ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇದ್ದಾಗ ಅದನ್ನ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇನ್ಕೋಬೇಕು. ಎಲೆಕ್ಟ್ರಾನ್ ಎಮಿಟ್ ಆಗ್ತಿಲ್ಲ, ಫ್ರೀಕ್ವೆನ್ಸಿ ಕೊಟ್ಟವ್ರೆ ರೇಡಿಯೇಷನ್ ಆಫ್ ಫ್ರೀಕ್ವೆನ್ಸಿ 50 ಹರ್ಟ್ಸ್ ಈಸ್ ಇನ್ಸಿಡೆಂಟ್ ಆನ್ ಮೆಟಲ್ ಸರ್ಫೇಸ್ ಅಂತ ಹೇಳಿದಾಗ ಆ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಏನು ಬರೇ ಫ್ರೀಕ್ವೆನ್ಸಿ ಅಷ್ಟೇ. ಇನ್ಸಿಡೆಂಟ್ ಮಾಡ್ತಾವ್ರೆ, ಎಲೆಕ್ಟ್ರಾನ್ ಎಮಿಟ್ ಆಗ್ತಾ ಇತ್ತ ಬಿಡ್ತಾ ಗೊತ್ತಿಲ್ಲ. ಎಮಿಟ್ ಆಗ್ತಾ ಐತೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಮಾತ್ರ ನೀವೇನ್ ಮಾಡ್ಬೇಕು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ತಗೊಬೇಕು. ಗೊತ್ತಾಯ್ತಾ ಇದು ಈ ವಿಚಾರ? ಹಂಗಿದ್ಮೇಲೆ ಈ ಫ್ರೀಕ್ವೆನ್ಸಿ ಗ್ರೇಟರ್ ದ್ಯಾನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ಮೂರನೆಲ್ಲ ಗೊತ್ತಾಯ್ತಾ ಇದು? ಈಗ ಮೂರು ಮನಸ್ಸಲ್ಲಿರೋ ಹಿಂಗೆ ನಾವು ಬರಸ್ತಂಗೆ ಬರಿಬೇಕು ಅಂತ ಏನಿಲ್ಲ. ನಿಮ್ಗೆ ಕರೆಕ್ಟ್ ಆಗಿ ಹೊರಡಿತ್ತು ಅಂತ ಸಾಕು, ಫಿಸಿಕ್ಸ್ ಅಲ್ಲಿ ಮಾಡ್ಕೊಡ್ತೀನಿ. ಫಾರ್ ಎವರಿ ಮೆಟಲ್ ಸರ್ಫೇಸ್ ರಿಕ್ವೈರ್ಸ್ ಎ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ below which photoelectric effect takes place ಅಂತಿರುವಂತೆ emission of electrons from the metal surface ಅಂತಿರುವಂತೆ. ಇದು ಬರಿಬೋದಾ? ನಾಲ್ಕನೇದು ಈಗ ಕೈನೆಟಿಕ್ ಎನರ್ಜಿ ಮತ್ತೆ ಫ್ರೀಕ್ವೆನ್ಸಿ ಗೊತ್ತಿಲ್ಲ. ಈಗ ಈ ಕಂಡೀಷನ್ ಅಂತೂ ಇರಲೇಬೇಕು. mu is equal to mu naught, mu is greater than mu naught ಇದಿದ್ರೇನೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದು. CET ಕ್ವೆಶ್ಚನ್ ಹೇಳ್ಬಿಡ್ತಾರೆ ಒಂದ್ಸತಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ ಪ್ಲೇಸ್ ಅಂದ್ಬಿಟ್ಟು mu is greater than mu naught, mu is equal to mu naught, mu is less than mu naught, mu is equal to 0 ಅಂತ ಅವಾಗಲೂ ಇದೇ ಕಂಡೀಷನ್ ಜ್ಞಾಪಕದಲ್ಲಿ. mu ಅಂದ್ರೆ ನೋಡಿ ಇದು v ಅಲ್ಲ, v ಅಂದ್ರೆ ಫೈನಲ್ ವೆಲಾಸಿಟಿ. mu ಅಂತೀವಿ ಇದನ್ನ ಫ್ರೀಕ್ವೆನ್ಸಿ ಅಂತ ಫಸ್ಟ್ ಇಯರ್ ನಲ್ಲಿ f ಅಂತ ತಗೊಂತಿದ್ವಲ್ಲ ಅದು mu ಆಗೈತಿಲ್ಲ ಅಷ್ಟೇ. v is equal to ನಾನು ಹೇಳಿದೆ f lambda ನ ಇಲ್ಲಿ c is equal to mu lambda ಅಂತ ಬರಿತೀವಿ. mu ಅನ್ನೋದು ವೆಲಾಸಿಟಿ ಆಫ್ ಎ ಪಾರ್ಟಿಕಲ್, c ಅಂದ್ರೆ velocity of radiation that will be constant is equal to 3 into 10 to the power of 8 meter per second. It is symbolically represented by c. E c is constant for throughout the radiation. ಯಾವುದೇ ರೇಡಿಯೇಷನ್ ಗೂ c ಕಾನ್ಸ್ಟೆಂಟ್. ಈ f ನ mu ಅಂತ ಕರೀತೀವಿ. ಇಲ್ಲಿ f ಇನ್ನೊಂದು ಹೇಳಿದ್ದೆ ನಿಮಗೆ ಗೊತ್ತಿರಲಿ, ಈ ಇಂಟರ್ಫರೆನ್ಸ್ ಮತ್ತೆ ಬೇರೆ ಬೇರೆ ಚಾಪ್ಟರ್ಗಳಲ್ಲಿ which physical quantity remains constant when ray of light travel from one medium to another medium ಅಂತ. ಎರಡು ಮೀಡಿಯಂ ಅವೆ, ಒಂದು ರೇರರ್ ಮೀಡಿಯಂ, ಇನ್ನೊಂದು ಡೆನ್ಸರ್ ಮೀಡಿಯಂ ಅಂತ. ನೋಡಿದೀರಾ ಕ್ಲಿಪ್? ರಿಫ್ರಾಕ್ಷನ್ ಚಾಪ್ಟರ್ ಅಲ್ಲಿ ಅಲ್ಲಿ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್. ಯಾವ ಫಿಸಿಕಲ್ ಕ್ವಾಂಟಿಟಿ ಕಾನ್ಸ್ಟೆಂಟ್ ಯಾವಾಗ ರೇಡಿಯೇಷನ್ ಒಂದು ಆಪ್ಟಿಕಲ್ ಮೀಡಿಯಂ ಇಂದ ಇನ್ನೊಂದು ಆಪ್ಟಿಕಲ್ ಮೀಡಿಯಂ ಹೋದಾಗ ಅಂದ್ರೆ ಫ್ರೀಕ್ವೆನ್ಸಿ, ವೆಲಾಸಿಟಿ, ವೇವ್ಲೆಂತ್ ರೆಡ್ಯೂಸ್ ಆಗ್ತವೆ. ಅಲ್ಲಿ ನೋಡಿ ಆ ಕಾನ್ಸೆಪ್ಟ್ ಬಂತು. ನೋಡ್ಬೇಕು ಫಿಸಿಕ್ಸ್ ಅಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಗೆಸ್ ಮಾಡ್ತಾ ಬರ್ಬೇಕು. ಇಲ್ಲಿ ನಾವು ಕಾನ್ಸ್ಟೆಂಟ್ ಅನ್ನೋ ಐಡಿಯಾ ಇಲ್ಲ, ನಮಗೆ ಫ್ರೀಕ್ವೆನ್ಸಿ ಏನ್ ಕಾನ್ಸ್ಟೆಂಟ್ ಆಗ್ಬೇಕಾಗಿಲ್ಲ. ಇಲ್ಲಿ ನಾವು ಅದ್ರ ಬಗ್ಗೆ ಆಪ್ಟಿಕಲ್ ಮೀಡಿಯಂ ಬಗ್ಗೆ ಸ್ಟಡಿ ಮಾಡ್ತಿಲ್ಲ. ಇಲ್ಲಿ ನಮ್ಗೇನೋ ಎಲೆಕ್ಟ್ರಾನ್ ಎಮಿಟರ್ ಅದಾಯ್ತು, ಸರಿನಾ? ಇಲ್ಲಿ ನೋಡಿ ಈಗ ನಾವು ಇಫ್ mu is greater than mu naught ಅಂತೀನಿ. ಈ ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ ಏನೋ, ಕೈನೆಟಿಕ್ ಎನರ್ಜಿ is equal to half mv square ಅಂತ ಕರಿತೀವಿ.
ಇಲ್ಲಿ ಕೈನೆಟಿಕ್ ಎನರ್ಜಿನ ನಿಮಗೆ ಕೆ ಅಂತ ಬರ್ಕೊಂತೀವಿ, ಸ್ವಲ್ಪ ಇದಾಗಿದ್ದು ಕೈನೆಟಿಕ್ ಎನರ್ಜಿನೇ. ಕೈನೆಟಿಕ್ ಎನರ್ಜಿ ಆಫ್ mv². ಆಫ್ ಅನ್ನೋದು ಕಾನ್ಸ್ಟೆಂಟ್, ಡೈಮೆನ್ಷನಲ್ ಮೆಥಡ್ ಗೊತ್ತಲ್ವಾ. m ಅನ್ನೋದು ಕಾನ್ಸ್ಟೆಂಟ್ ವೇರಿಯಬಲ್. ನೋಡಿ, ಈ ಕೈನೆಟಿಕ್ ಎನರ್ಜಿ ಯಾವುದೋ ಒಂದು ಬಾಡಿ ಮಾತ್ರ ಪರ್ಟಿಕ್ಯುಲರ್ ಅಪ್ಲೈ ಆಗುತ್ತೆ. ಅಂದಮೇಲೆ ಒಂದು ಚಾಕ್ಪೀಸ್ ನ ಎತ್ತಿದ್ದೀನಿ ಅಂದ್ರೆ ಕೈನೆಟಿಕ್ ಎನರ್ಜಿ ಆಯ್ತು. ಈಗ ಕೈನೆಟಿಕ್ ಎನರ್ಜಿ ಅಂದ್ರೆ ಏನು? ದ ಎನರ್ಜಿ ಪೊಸೆಸ್ಡ್ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್ ಅಂದ್ರೆ ಅವಾಗ ವೆಲಾಸಿಟಿ ಚೇಂಜ್ ಆಯ್ತು, ಆಗ ಮಾಸ್ ಏನನ್ನ ಚೇಂಜ್ ಆಗುತ್ತಲ್ಲ. ನೋಡಿ, ವಿಚ್ ಫಿಸಿಕಲ್ ಕ್ವಾಂಟಿಟಿ ಡು ನಾಟ್ ಚೇಂಜಸ್ ವೆನ್ ಬಾಡಿ ಟ್ರಾವೆಲಿಂಗ್ ಫ್ರಮ್ ಒನ್ ಬಾಡಿ ಟು ಅಥವಾ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂದ್ರೆ ಮಾಸು. ಹಂಗಿದ್ಮೇಲೆ ಮಾಸು ಕಾನ್ಸ್ಟೆಂಟ್, ಆಫ್ ಕಾನ್ಸ್ಟೆಂಟ್, ವೇರಿಯಬಲ್ ಯಾವುದು? ವೆಲಾಸಿಟಿ. ಹಂಗಿದ್ಮೇಲೆ ವೆಲಾಸಿಟಿ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ. ಎಸ್ ಆರ್ ನೋ? ಯಾಕಂದ್ರೆ v is equal to f lambda. Velocity is directly proportional to frequency. Velocity is directly proportional to wavelength. ಇಲ್ಲೇ ರಿಲೇಷನ್ ಇದೆ. ಕಾನ್ಸ್ಟೆಂಟ್ ಅಂತ ಹೇಳಿದ್ರಲ್ಲ ಸರ್, ಅದು ಆಪ್ಟಿಕಲ್ ಮೀಡಿಯಂಗೆ. ರಿಫ್ರಾಕ್ಷನ್ ರಿಫ್ಲೆಕ್ಷನ್ ಬೇರೆ, ನಾವು ಸ್ಟಡಿ ಮಾಡ್ತಕ್ಕಂಥ ಕಾನ್ಸೆಪ್ಟೇ ಬೇರೆ. ಹಂಗಿದ್ಮೇಲೆ ಇಲ್ಲಿ v ಕೈನೆಟಿಕ್ ಎನರ್ಜಿ v ನ f lambda ಅಂದ್ರೆ ಸ್ಕ್ವೇರ್ ಆಫ್ ಫ್ರೀಕ್ವೆನ್ಸಿ ಆಯ್ತಾ ಇದು, ಗೊತ್ತಾಯ್ತಲ್ವಾ. ಹಂಗಿದ್ಮೇಲೆ ಕೈನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಅಂತ ಹೇಳ್ಬೋದಾ? ಯಾವಾಗ? ಇಫ್ ಫ್ರೀಕ್ವೆನ್ಸಿ ಇಸ್ ಗ್ರೇಟರ್ ದನ್ ಥ್ರೆಶೋಲ್ಡ್. ಇಲ್ಲ ಸರ್, ಹಿಂಗ್ ಬರೆಯಕ್ಕೆ ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ಫಾರ್ ಅಬೋವ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಯೂಸ್ ಮಾಡ್ಬೋದು. ಫಾರ್ ಅಬೋವ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇದ್ರು ಅದೇ ಇದು, ಗೊತ್ತಾಯ್ತಾ ಇದು? ಫಾರ್ ಅಬೋವ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇದ್ರು ಇದೇ ಮೀನಿಂಗು. ಇಫ್ mu is greater than mu naught ಅಂದ್ರೂ ಒಂದೇ. ಇವಾಗ ಏನಾಗುತ್ತೆ? ಇಂಪ್ಲೈಸ್ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ ಅಂತ. ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ? ಮ್ಯಾಕ್ಸಿಮಮ್ ಇರುತ್ತೆ ಇಲ್ಲಿ. ಸರ್, ಕೈನೆಟಿಕ್ ಎನರ್ಜಿ ಯಾಕೆ ಮ್ಯಾಕ್ಸಿಮಮ್ ಅಂದ್ರೆ, ನೋಡಿ, ಒಂದು ಎಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ ಇಂದ ಇಜೆಕ್ಟ್ ಆಗ್ತಾ ಇತ್ತು ಅಂದ್ರೆ ಇದಕ್ಕೆ ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತೆ. ಯಾಕೆ ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತೆ? ಯಾಕೆ ಮ್ಯಾಕ್ಸಿಮಮ್ ಸ್ಪೀಡ್ ಇರಬೇಕು? ಎಲೆಕ್ಟ್ರಾನ್ ಅಂದ್ರೆ ಏನಲ್ಲ, ರೇಡಿಯೇಷನ್. ಎಲೆಕ್ಟ್ರಾನ್ ಅಂದ್ರೆ ಒಂದು ಪಾರ್ಟಿಕಲ್ ಅಂದ್ರೆ ಇದು ಎಲೆಕ್ಟ್ರಾನ್ ಅಂದ್ರೆ ಒಂದೇ ಒಂದು ಪಾರ್ಟಿಕಲ್ ಹೋಗೋದು, ಆಮೇಲೆ ಇನ್ನೊಂದು ಪಾರ್ಟಿಕಲ್ ಹೋಗೋದಲ್ಲ. ಎಲೆಕ್ಟ್ರಾನ್ ಅಂದ್ರೆ ಅರೇ ಆಫ್ ಲೈಟ್ ಅಂತ. ರೇನು ಸ್ಟ್ರೈಟ್ ಲೈನ್ ಅಂತ. ಒಂದು ಎಲೆಕ್ಟ್ರಾನ್ ಅಂದ್ರೆ ಪೂರ್ತಿ, ಎಲೆಕ್ಟ್ರಾನ್ ಅಂದ್ರೆ ಲೈಟು ಅಷ್ಟೇ, ಇನ್ನೇನಲ್ಲ. ಎಲೆಕ್ಟ್ರಾನ್ ಅಂದ್ರೆ ಲೈಟ್. ಹೆಂಗಿರುತ್ತೆ ಎಲೆಕ್ಟ್ರಾನ್? ನೀವು ಬಲ್ಬ್ ಹಾಕ್ತೀರಾ ನಿಮ್ಮ ಮನೇಲಿ, ಅಲ್ಲಿಂದ ಬೆಳಕು ಇಂಟೆನ್ಸ್ ಆಗಿ ಬರ್ತಾ ಇರುತ್ತೆ ನೋಡಿ, ಅದೇ ಎಲೆಕ್ಟ್ರಾನ್ ಬೀಮ್ ಅಂತ ಕರಿತೀವಿ. ಪ್ರತಿಯೊಂದು ಅದಕ್ಕೆ ಮ್ಯಾಚ್ ಆಗ್ತಾ ಇರುತ್ತೆ ಹಿಂಗೆ. ಹಂಗಿದ್ಮೇಲೆ ಅಲ್ಲಿ ಎಲೆಕ್ಟ್ರಾನ್ಗೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಎಲೆಕ್ಟ್ರಾನ್ ಇರ್ತಕ್ಕಂತ ಒಂದು ಸ್ಪೀಡ್ ನ 3 × 10⁸ ಅಂತ ಮೆಜರ್ ಮಾಡ್ಕೊಂಡ್ಬಿಟ್ಟಿದೀವಿ. 3.1 × 10⁸ ಎಲ್ಲ 8 ನೇಚರ್ ಅಲ್ಲಿ ಇದೆಯಾ? 3.2 ಇದೆಯಾ? All the particles having moving in the nature less than c. ನೋಡಿ, ಯೋಚನೆ ಮಾಡಿ ಏನಕ್ಕೆ ಅನ್ನೋದು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸಬ್ಜೆಕ್ಟ್ ಓದಿದ್ರು ಗೊತ್ತಾಗಲ್ಲ ಚಾಪ್ಟರ್. 3 ಗಿನ್ನ ಕಡಿಮೆ ಇರ್ತಕ್ಕಂತ ಒಂದು ಪಾರ್ಟಿಕಲ್ ಮಾತ್ರ ಇಲ್ಲಿ ನೇಚರ್ ಅಲ್ಲಿ ಇರ್ತವೆ. 3 ಇರಬೇಕು ಅಂದ್ರೆ ಅದು ಲೈಟ್ ಆಗುತ್ತೆ. ಯಾವುದೇ ಪಾರ್ಟಿಕಲ್ 3 × 10⁸ ಮೀಟರ್/ಸೆಕೆಂಡ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಅದು ಲೈಟ್ ಅಂತಲೇ ಕನ್ಸಿಡರೇಷನ್. ಯಾವುದೇ ಪಾರ್ಟಿಕಲ್ ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಅಂತ ಐತೆ, ಗೊತ್ತಲ್ವಾ? ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ 1 ಅಂದ್ರೆ ಅದು ಏರೆ. ಈಗ ನಿಮ್ಮ ರಿಫ್ರಾಕ್ಟಿವ್ ಇಂಡೆಕ್ಸ್ ನ 1 ಮಾಡಿದ್ರೆ ನೀವು ಅಪಿಯರ್ ಆಗಲ್ಲ, ಡಿಸಪಿಯರ್ ಆಗುತ್ತೆ, ಕಣ್ಣಿಗೆ ಕಾಣದೇ ಇಲ್ಲ. ಗ್ಲಾಸ್ ಆಗಬೇಕಾದ್ರೆ ಏನಾಗಬೇಕು? 1.5 ಆಗಿರ್ಬೇಕು. ವಾಟರ್ ಆಗಬೇಕಾದ್ರೆ 1.3 ಆಗಿರ್ಬೇಕು. ಡೈಮಂಡ್ ಆದ್ರೆ 2.4. ಹಂಗಿದ್ಮೇಲೆ ಈ ಚಾಕ್ಪೀಸ್ ತಗೊಂಡು ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ನ 2.4 ಅಂತ ಕನ್ವರ್ಟ್ ಆದ್ರೆ ಡೈಮಂಡ್ ಆಗುತ್ತೆ. ಪರ್ಫೆಕ್ಟ್ ಫಿಸಿಕ್ಸ್ ಅದು. ಅರ್ಥ ಆಯ್ತಾ? ಇದು ಸೆಕೆಂಡ್ ಇಯರ್ PUC ಏನು ಅಂದ್ರೆ ಒಂಥರ ಅಪ್ಲೈಡ್ ತಿಳ್ಕೋಬೇಕು ವಿಚಾರ ತಿಳ್ಕೊಂಡ್ರಿ. ಅದು ಈ ಪೇಜಿಗೆ ಮಾರ್ಕ್ಸ್ ಇಲ್ಲ ಸೆಕೆಂಡ್ ಇಯರ್ PUC ಅಲ್ಲಿ. ನೀವು ಅಂದ್ಕೋಬೇಡ್ರಿ, ಪೇಜಿಗೆ ಮಾರ್ಕ್ಸೇ ಇಲ್ಲ ಸೆಕೆಂಡ್ ಇಯರ್ PUC ನಲ್ಲಿ, ವಿಚಾರಕ್ಕೆ ಮಾರ್ಕ್ಸ್ ಇರುತ್ತೆ. ಗೊತ್ತಾಯ್ತಾ? ಈಗ ಇಲ್ಲಿ ನೋಡಿ, ನಾನು ಹೇಳ್ತಿರ್ತಕ್ಕಂಥದ್ದು ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಹಂಗಿದ್ಮೇಲೆ ಸರ್ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಅಂತ ಹೇಳಿದಿರಾ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳಿಲ್ಲ ಅಂದ್ರೆ ಕಂಡೀಷನ್ ಅಪ್ಲೈ ಮಾಡ್ಕೊಂಡಿದೀವಿ. ಇಫ್ mu is greater than mu naught
then kinetic energy is directly proportional to frequency of incident radiation ಅಂತ ಹೇಳ್ಬೋದಾ? mu naught ಅಂತ ಏನು ಬರ್ದಿಲ್ಲ, ಈಗ ಬರ್ಕೊಂಡಿದ್ದೀನಿ ನಾಳೆ. ಈಗ ಇಲ್ಲಿರ್ತಕ್ಕಂಥದ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ತೋರಿಸೋದು ಹೆಂಗೆ ಅಂದ್ರೆ ಈ ರೀತಿ ನೋಡಿ, ಇದನ್ನ ನಾವು ಫ್ರೀಕ್ವೆನ್ಸಿ ಇಟ್ಕೊಳ್ಳೋಣ, ಇದನ್ನ ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್. ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಅಂತ ಏನಕ್ಕೆ ಅಂತ ಗೊತ್ತಾಯ್ತಾ? ಇಲ್ಲಿ ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ EK half mv ಸ್ಕ್ವೇರ್ ಅಂತ ಬರೆದೆ, ಇದು ಮ್ಯಾಕ್ಸ್ ಆಗಿರುತ್ತೆ. ಮಾಸ್ ನ ಮ್ಯಾಕ್ಸ್ ಅಂತ ಅನ್ಕೊಂಡ್ಬಿಟ್ಟಿರಾ ಅಲ್ವಾ? ಇದು ಮ್ಯಾಕ್ಸ್ ಅಂತ ಏನಕ್ಕೆ ಅಂದ್ರೆ ಇದು ಆಕ್ಚುಲಿ ಇದು ಸಿ ಇಲ್ಲಿರ್ತಕ್ಕಂಥದ್ದು. ಏನಕ್ಕೆ? ಒಂದು ಮೆಟಲ್, ಇದು ಮೆಟಲ್ ಅಂದ್ಕೊಳ್ಳೋಣ, ಇಲ್ಲಿ ಎಲೆಕ್ಟ್ರಾನ್ ಎಮಿಟ್ ಆಗ್ತಾ ಐತೆ ಅಂತ ನಾನು ಸುಮ್ಮನೆ ಪಿಕ್ಚರ್ ಅಲ್ಲಿ ತೋರಿಸಿರ್ತೀನಿ. ಒಂದು ಎಲೆಕ್ಟ್ರಾನ್ ಅಂದ್ರೆ ಅರೇ ಆಫ್ ಬೀಮ್ ಅಂತ, ಅದು ಬೀಮ್ ಇದ್ದಂಗೆ. ಆ ಬೀಮು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ? C is equal to 3 into 10 to the power of 8 ಮೀಟರ್ ಪರ್ ಸೆಕೆಂಡ್. ಹಂಗಿದ್ಮೇಲೆ ಈ ಸಿ ನ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದಾ? ಸಿ ಗಿನ ಮ್ಯಾಕ್ಸಿಮಮ್ ಎಲ್ಲಾನ ಇದೆಯಾ? ಅರ್ಥ ಆಯ್ತಾ ಇದು? ಅವಾಗ ಈ ಸಿ ಇಲ್ಲಿ ಬರೋದ್ರಿಂದಲೇ ಆಫ್ mc ಸ್ಕ್ವೇರ್ ಅಂತ ಹೇಳಲ್ಲ. mc ಸ್ಕ್ವೇರ್ ಅಂತ ಯಾರೋ ಹೇಳ್ತಾರೋ ಐನ್ಸ್ಟೀನ್ ಮಾಸ್ ಎನರ್ಜಿ ರಿಲೇಷನ್ ಅಲ್ವಾ? What is the meaning of mass energy relation ಅಂತ, give the meaning of mass and energy relation ಅಂತ ಕೇಳ್ತಾರೆ. ಅದು ನ್ಯೂಕ್ಲಿಯೈ ಚಾಪ್ಟರ್ ಬರುತ್ತೆ. ಎನರ್ಜಿ ಅಂಡ್ ಮಾಸ್ ಆರ್ ಇಂಟರ್ಕನ್ವರ್ಟಬಲ್. ಅಲ್ಲಿ ಎರಡು ಎಕ್ಸಾಂಪಲ್ ಬರುತ್ತೆ. ಒಂದು ಪೇರ್ ಪ್ರೊಡಕ್ಷನ್ ಇಂದ ಅನಿಲೇಷನ್ ಪ್ರೊಸೆಸ್ ಅಂತ. ಪೇರ್ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಒಂದು ಪಾಸಿಟ್ರಾನ್ ಬಂಬಾರ್ಡ್ ಆದಾಗ ನ್ಯೂಟ್ರಿನೋ ರಿಲೀಸ್ ಆಗುತ್ತೆ. ದಟ್ ವಿಲ್ ಬಿ ಕಾಲ್ಡ್ ಪೇರ್ ಪ್ರೊಡಕ್ಷನ್ ಅಂತ ಕರಿತೀವಿ. ಅದೇ ತರ ಒಂದು ಪ್ರೋಟಾನ್ ಒಂದು ನ್ಯೂಟ್ರಾನ್ ಗೆ ಬಂಬಾರ್ಡ್ ಆದಾಗ ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ಅದನ್ನ ಅನಿಲೇಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ಅದು ನ್ಯೂಕ್ಲಿಯರ್ ಫಿಸಿಕ್ಸ್ ಬರುತ್ತೆ, ಹೇಳ್ತೀನಿ. ಅವನು ಅಲ್ಲೇ ಹೇಳ್ತಾನೆ, ಇಲ್ಲೇ ಬೇಕಾಗಿಲ್ಲ. E is equal to mc ಸ್ಕ್ವೇರ್ ಅಲ್ಲಿ ನೋಡಿ, ಆಕ್ಚುಲಿ ಇದು ಲೈಟಿಗೆ ಅಪ್ಲೈ ಆಗ್ತಿದೆ. ಇಲ್ಲಿ ಗೊತ್ತಾಯ್ತಲ್ವಾ? ಈ k is equal to half mv ಸ್ಕ್ವೇರ್ ಮ್ಯಾಕ್ಸ್ ಅಂತ ಏನಕ್ಕೆ ಅನ್ನೋದು ಐಡಿಯಾ ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತೋರಿಸಬೇಕು ಅಂದ್ರೆ ನೋಡಿ, ಈ ಕಂಡೀಷನ್ ನ ಪ್ಲಾಟ್ ಮಾಡಬೇಕು. ಇಲ್ಲಿ ಈ ಕಂಡೀಷನ್ ಫ್ರೀಕ್ವೆನ್ಸಿ ಬಂದೈತಿ ಇಲ್ಲಿ. ಹಂಗಿದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ? ಯಾವ್ದೋ ಒಂದು ನೋಡಿ, ಇಲ್ಲಿ 1 ಅಂತೀನಿ, ಇಲ್ಲಿ 2 ಅಂತೀನಿ, ಇಲ್ಲಿ 3 ಅಂತೀನಿ, ಇಲ್ಲಿ 4 ಅಂತ ಕರಿತೀನಿ, ಇಲ್ಲಿ 5 ಅಂತೀನಿ, ಇಲ್ಲಿ 6, ಇಲ್ಲಿ 7. ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿ ಈ 3 ರೇಡಿಯೇಷನ್ ಬಿದ್ರೇನೆ ಎಲೆಕ್ಟ್ರಾನ್ ಏನಾಗ್ತಾ ಇದೆ? ಎಮಿಟ್ ಆಗ್ತಾ ಇದೆ. ಅಂದ್ರೆ ಈ 3 ನ ಪ್ಲಾಟ್ ಮಾಡೋದೆಲ್ಲ ನಾವು ಇಲ್ಲಲ್ವಾ? ಹಂಗಿದ್ಮೇಲೆ ಇಲ್ಲಿಂದ ಏನಾಗ್ತಾ ಇದೆ? ಎಲೆಕ್ಟ್ರಾನ್ ಎಮಿಟ್ ಆಗ್ತಾ ಇದೆ. ಅಂದ್ರೆ ಎಲೆಕ್ಟ್ರಾನ್ ಇಲ್ಲಿಂದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರುತ್ತಾ? ಯಾಕೆಂದ್ರೆ ಆರಿಜಿನ್ ಇಂದ ಸರ್ ಇಲ್ಲ, ಆರಿಜಿನ್ ಇಂದ ಹಾಕ್ಬಿಟ್ಟಿದ್ದೀರಾ. ಇಲ್ಲಿ ನಾವು ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡಿರೋದು ಏನು? ಇಂಟೆನ್ಸಿಟಿ. ಕಂಡೀಷನ್ ಏನಂತ ಹಾಕೊಂಡಿದೀವಿ? ಗೊತ್ತಾಯ್ತಾ? ಇಲ್ಲಿ ತೋರಿಸಬೇಕಾದ್ರೆ ಇದು ಮ್ಯೂ ನಾಟ್. ಹಂಗಿದ್ಮೇಲೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯ್ತಲ್ವಾ? ಇಲ್ಲಿಂದ ತಗೊಂತೀವಿ. ಇದು ನಾವು ಯಾವ್ದಕ್ಕೆ? ಕೈನೆಟಿಕ್ ಎನರ್ಜಿ ವರ್ಸಸ್ ಯಾವ್ದಕ್ಕೆ? ಫ್ರೀಕ್ವೆನ್ಸಿಗೆ. ಗ್ರಾಫಿಕಲ್ ಕಾನ್ಸೆಪ್ಟ್ ಏನು ಬರೆದಿದ್ರೆ ನಿಮ್ಗೆ ನಾವು ಮಾರ್ಕ್ಸ್ ಕಟ್ ಮಾಡಲ್ಲ, ಸುಮ್ಮನೆ ತಿಳ್ಕೊಂಡಿರ್ಬೇಕಷ್ಟೇ. ಇದು ಎರಡು ಗೊತ್ತಾಯ್ತಲ್ವಾ? ಎಷ್ಟಾಯ್ತು? 4 ಆಯ್ತು, 4 ಆಯ್ತು. ಲಾಸ್ಟ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ನೋಡಿ. ಇದಕ್ಕೆ ಒಂದು ಐಡಿಯಾ ಹೇಳ್ತೀನಿ. ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಡೆಫಿನಿಷನ್ ಕೇಳ್ತಾರೆ. ಸ್ಟಾಪಿಂಗ್ ಪೊಟೆನ್ಶಿಯಲ್ ಏನು? ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ವರ್ಡ್ ಅಲ್ಲಿ ಇದೆ ನೋಡಿ. ಒಂದು ಡಿಸ್ಚಾರ್ಜ್ ಟ್ಯೂಬ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ಅಲ್ಲಿ ಹೇಳಿದೆ ಅಲ್ವಾ? ಈ ರೀತಿ ಇರ್ತಕ್ಕಂಥದ್ದು ಒಂದು ಡಿಸ್ಚಾರ್ಜ್ ಟ್ಯೂಬ್. ಇದು ಕ್ಯಾಥೋಡ್, ಇದು ಆನೋಡ್. ಇಲ್ಲಿ ಎಲೆಕ್ಟ್ರಾನ್ ಏನಾಗ್ತವೆ? ಮೂವಿಂಗ್ ಟುವರ್ಡ್ಸ್ ದ ಆನೋಡ್. ಏನಕ್ಕೆ? ಆನೋಡ್ is positively charged body, cathode is negatively charged body. Unlike charges are attracted each other while like charges are repelled each other ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇರುತ್ತೆ. ಈಗ ಈ ಎಲೆಕ್ಟ್ರಾನ್ ಗೆ ಎಷ್ಟಿರುತ್ತೆ ಕೈನೆಟಿಕ್ ಎನರ್ಜಿ? ಇಲ್ಲಿ ಆಫ್ mv ಸ್ಕ್ವೇರ್ ಮ್ಯಾಕ್ಸ್. ಸರಿನಾ? ಇಲ್ಲಿ ಏನಾಗುತ್ತೆ? ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂದ್ರೆ ಏನು ಅಂದ್ರೆ ಈ ಪಾಸಿಟಿವ್ ಪೊಟೆನ್ಶಿಯಲ್ ನ ಕಂಪ್ಲೀಟ್ ಆಗಿ ಮೇಡ್ ಇಂಟು ನೆಗೆಟಿವ್ ಪೊಟೆನ್ಶಿಯಲ್. ನೆಗೆಟಿವ್ ಪೊಟೆನ್ಶಿಯಲ್ ಮಾಡೋದ್ರಿಂದ ಎಲೆಕ್ಟ್ರಾನ್ ಏನಾಗ್ತವೆ? ರಿಪೆಲ್ಡ್ ಆಗ್ತವೆ. ಹಂಗಿದ್ಮೇಲೆ ರಿಪೆಲ್ಡ್ ಆಗಿ ಈ ಕಡೆ ತೆಳ್ಳೋದು ಒಂದು ವರ್ಕ್ ತಾನೆ ನೋಡಿ. ಹಿಂಗ್ ನಾವು ಇಲ್ಲಿರ್ತಕ್ಕಂಥ ಒಂದು ಡಸ್ಟರ್ ನ ಹಿಂಗ್ ಹೋಗ್ತಾ ಇರುತ್ತೆ, ಇಲ್ಲಿಂದ ಮತ್ತೆ ಹಿಂದಕ್ಕೆ ತೆಳ್ಳೋದು ಏನೋ ಒಂದು ವರ್ಕ್ ಡನ್. ಅದಕ್ಕೆ ನಿಮ್ಗೆ ಈ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದೀನಿ. ಜ್ಞಾಪಕದಲ್ಲಿ ಇದೆಯಾ?
ಹಂಗಿದ್ಮೇಲೆ ಇಲ್ಲಿರ್ತಕ್ಕಂಥದ್ದು ನಾವು ಏನ್ ಅಪ್ಲೈ ಮಾಡ್ತಿದೀವಿ, ಪೊಟೆನ್ಶಿಯಲ್. ಇಲ್ಲಿ ಪೊಟೆನ್ಶಿಯಲ್ ತಾನೆ, ಪಾಸಿಟಿವ್ ನ ನೆಗೆಟಿವ್ ಮಾಡ್ತಿದೀವಿ ಅಂದ್ರೆ ನೆಗೆಟಿವ್ ಪೊಟೆನ್ಶಿಯಲ್, ಪಾಸಿಟಿವ್ ಪೊಟೆನ್ಶಿಯಲ್. ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಎಲೆಕ್ಟ್ರೋಡ್ ಈಸ್ ಕಾಲ್ಡ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳಿದೀವಲ್ವಾ ಅಲ್ಲಿ. ಹಂಗಿದ್ಮೇಲೆ ಈ ವಿ ಅನ್ನೋದು ಒಂದು ಪೊಟೆನ್ಶಿಯಲ್ ಆಗಿರೋದ್ರಿಂದ ಇದಕ್ಕೆ ನಾವು ಎಷ್ಟು ವರ್ಕ್ ಅನ್ನು ಅಪ್ಲೈ ಮಾಡಬೇಕು ಅಂದ್ರೆ V is equal to W by Q, W is equal to V into Q ಅಂತ ಹೇಳ್ಬೋದಾ? ಎಷ್ಟು ವರ್ಕ್ ಡನ್ ಆಯ್ತಾ? VQ ಆಯ್ತು. ಈಗ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ನಾವು ಇದನ್ನ ಸಿಂಬಲ್ ಆಗಿ ರೆಪ್ರೆಸೆಂಟ್ ಮಾಡಕ್ಕೆ ವಿ ನಾಟ್ ಅಂತ ಕಾಣ್ತೀವಿ. ಸಿಂಬಲ್ ಇದು ಮ್ಯೂ ನಾಟ್ ಅಲ್ಲ ಇದು. ಈಗ ವಿ ನಾಟ್ ಅಂದ್ರೆ ಏನು? ಸ್ಟಾಪಿಂಗ್ ಪೊಟೆನ್ಶಿಯಲ್. ಚಾರ್ಜ್ ಅಂದ್ರೆ ಏನ್ ತಗೊಂಡಿದೀವಿ ಇಲ್ಲಿ? ಗೊತ್ತಾಯ್ತಾ? ಕ್ಯೂ ನ ಯಾಕೆ ಅಂತ ಬರ್ದೆ? ನಾವು ಸ್ಟಡಿ ಮಾಡ್ತಿರೋದು ಎಲೆಕ್ಟ್ರಾನ್ಗೆ. ಹಂಗಿದ್ಮೇಲೆ W is equal to V naught into E ಅಂತ ಬರೀಬಹುದಾ? ನೋಡಿ, ಇಷ್ಟು ವರ್ಕ್ ಅನ್ನ ಇಲ್ಲಿರ್ತಕ್ಕಂತ ಒಂದು ಆನೋಡ್ ಅಪ್ಲೈ ಮಾಡಿದಾಗ ಈ ವರ್ಕ್ ಅನ್ನು ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಕೈನೆಟಿಕ್ ಎನರ್ಜಿ ಈಕ್ವಲ್ ಆಗುತ್ತೆ. ಗೊತ್ತಾಯ್ತಾ? ಇಷ್ಟು ಎಲೆಕ್ಟ್ರಾನ್ ಸ್ಪೀಡ್ ನ ಹಿಂಗ್ ರಿವರ್ಸ್ ಮಾಡಬೇಕು ಅಂದ್ರೆ ಈ ಕೈನೆಟಿಕ್ ಎನರ್ಜಿ ಇಷ್ಟಕ್ಕೆ ಈಕ್ವಲ್ ಆದಾಗ ಏನಾಗುತ್ತದು? ಕಂಪ್ಲೀಟ್ ಆಗಿ ರಿಪಲ್ ಆಗುತ್ತೆ. ನೋಡಿ, ಈ ಕಂಡೀಷನ್ ವೆರಿ ಇಂಪಾರ್ಟೆಂಟ್. ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ದಟ್ ವಿಲ್ ಬಿ ಈಕ್ವಲ್ ಟು EV ನಾಟ್. ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಇಸ್ ಈಕ್ವಲ್ ಟು EV ನಾಟ್. ಅರ್ಥ ಆಯ್ತಾ ಇದು? ಇದ್ರ ಮೀನಿಂಗ್ ನೋಡಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟಾಪಿಂಗ್ ಪೊಟೆನ್ಶಿಯಲ್? ಇಟ್ ಇಸ್ ಆಲ್ಸೋ ಕಾಲ್ಡ್ ಫಿಫ್ತ್ ಲಾ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂದ್ರೆ a particular negative potential is applied to anode, then photoelectric current gradually approaches to zero is called stopping potential. It is mathematically represented by V naught. ಇದು very very important formula for solve the problems. ಗೊತ್ತಾಯ್ತಾ ಇದ್ರ ಮೀನಿಂಗ್? ಏನಕ್ಕೆ ಈ ಕೈನೆಟಿಕ್ ಎನರ್ಜಿ ಇಷ್ಟು ಹೋಗೋದನ್ನ ಕ್ರಾಸ್ ಮಾಡ್ತೀವಿ. ಆ ಕ್ರಾಸ್ ಮಾಡೋದು ಏನಕ್ಕೆ ಈಕ್ವಲ್? EV ನಾಟ್. ಯಾಕೆ ಅನ್ನೋದು ಗೊತ್ತಾಯ್ತಾ? ಇದ್ರ ಮೀನಿಂಗ್ ಕ್ಲೀನ್ ಆಗಿ ತಿಳ್ಕೊಬೇಕು. ಸಪೋಸ್ ಕನ್ಫ್ಯೂಸ್ ಆದ್ರೆ ಕೇಳಬೇಕು. ಇದು ನೋಡಿ, ಇಷ್ಟು ವರ್ಕ್ ಅನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಅಷ್ಟು ವರ್ಕ್ ಅನ್ನು ಮಾಡಿದ್ರೆ ಇಲ್ಲಿರ್ತಕ್ಕಂತ ಕೈನೆಟಿಕ್ ಎನರ್ಜಿ, ಈ ಕೈನೆಟಿಕ್ ಎನರ್ಜಿ ಇದಕ್ಕೆ ಈಕ್ವಲ್ ಆದಾಗ ಇದೇನಾಗುತ್ತೆ? ಈಗ ಹೆಂಗ್ ಸಿಂಪಲ್ ಲಾಜಿಕ್. +2 ಎಷ್ಟು ಸೇರಿಸಿದ್ರೆ 0 ಆಗುತ್ತೆ? -2 is equal to 0. ಅದೇ ಕಾನ್ಸೆಪ್ಟ್ ಅದು. ಸರಿ ನಂದು ಇದು ಈ ಕಡೆ ತಾಂಬರಿ. ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಮೈನಸ್ EV ನಾಟ್ is equal to 0. ಇದು ಈಕ್ವಲ್ ಆದ್ರೆ 0 is equal to 0. ಈ ಕಾನ್ಸೆಪ್ಟ್ ಗೊತ್ತಾಯ್ತಾ? ಇದು ಕಾನ್ಸೆಪ್ಟ್ ಗೊತ್ತಾಯ್ತು. ಇಲ್ಲಿ ಸ್ಟಾಪ್ ಮಾಡಿರ್ತೀನಿ. ದಟ್ಸ್ ಆಲ್. ವಿಡಿಯೋ ಆಗ್ತಾ ಇದೆ.